ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ಐಪಿಎಲ್ ಪಂದ್ಯ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫಿಟ್ನೆಸ್ ಟೆಸ್ಟ್ ನಡೀತಾ ಇದೆ. ಜಿಬಿಎ ಅಧಿಕಾರಿ ಪೊಲೀಸ್ ಆಯುಕ್ತರಿಂದ ಪರಿಶೀಲನೆ ನಡೀತಾ ಇದೆ. ಭದ್ರತಾ ಕೆಲಸವನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಅಧಿಕಾರಿಗಳು ಇಷ್ಟು ಟೆಸ್ಟ್ಗಳನ್ನು ನಡೆಸ್ತಾರೆ. ಪರಿಶೀಲನೆ ಬಳಿಕ ಸರ್ಕಾರಕ್ಕೆ ಫಿಟ್ನೆಸ್ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಹಾಗಿದ್ರೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ನಡೆಯುತ್ತಾ ಇಲ್ವಾ ಅಂತ ಇನ್ನೂ ಕೂಡ ಅಭಿಮಾನಿಗಳು ಗೊಂದಲದಲ್ಲಿದ್ದಾರೆ. ಎಲ್ಲ ಒಂದ್ ಕಡೆ ಇವತ್ತು ಫಿಟ್ನೆಸ್ ಟೆಸ್ಟ್ ನಡೀತಾ ಇರುವಂತದ್ದು. ಹಾಗಿದ್ರೆ ಸಿದ್ಧತೆಗಳು ನಡೀತಾ ಇದೆಯಾ ಅಂತ ಜಿಬಿಎ ಅಧಿಕಾರಿ ಪೊಲೀಸ್ ಆಯುಕ್ತರು ಫಿಟ್ನೆಸ್ ಟೆಸ್ಟ್ ಮಾಡ್ತಿದ್ದಾರೆ. ಭದ್ರತಾ ಕೆಲಸವನ್ನ ಪರಿಶೀಲನೆ ನಡೆಸಿ ಅದಾದ ಮೇಲೆ ಸರ್ಕಾರಕ್ಕೆ ಫಿಟ್ನೆಸ್ ವರದಿಯನ್ನ ಕೂಡ ನೀಡ್ತಾರೆ. ಕಳೆದ ಬಾರಿ ಐಪಿಎಲ್ ಪಂದ್ಯದಲ್ಲಿ ಆರ್ಸಿಬಿ ಚೊಚ್ಚಲ ಕಪ್ ಗೆಲ್ತು. ಪುರುಷರ ಆರ್ಸಿಬಿ ತಂಡ ಅದಾದ ಮೇಲೆ ಏನೇನೆಲ್ಲ ಆಯ್ತು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂತ ಘಟನೆಗಳು ಮತ್ತೊಮ್ಮೆ ಮರುಕಳಿಸದೆ ಇರಲಿ ಅನ್ನುವುದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ರದ್ದು ಮಾಡೋಣ ಅಂತ ಎಲ್ಲೋ ಒಂದ್ ಕಡೆ ನಿರ್ಧಾರವನ್ನು ಮಾಡಿಕೊಂಡಿದ್ರು. ಆದ್ರೆ ಅಭಿಮಾನಿಗಳು ಮತ್ತೆ ಐಸಿಸಿ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯವನ್ನ ಆರ್ಸಿಬಿ ಪಂದ್ಯವನ್ನ ಅದರಲ್ಲೂ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನಿದೆ ನಡೆಸಬೇಕು ಅಂತ ಒತ್ತಡವನ್ನ ಹೇರ್ತಾ ಇತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್. ಅದೇ ರೀತಿಯಾಗಿ ಐಸಿಸಿಗೂ ಕೂಡ ಬೆಂಗಳೂರಿನ ತಂಡ ಬೆಂಗಳೂರಲ್ಲಿ ಆಡಿದ್ರೆ ಚಂದ ಅಂತ ಇತ್ತು. ನಾಳೆ ಐಪಿಎಲ್ ಉದ್ಘಾಟನಾ ಪಂದ್ಯ ಭವಿಷ್ಯ ನಿರ್ಧಾರ ಆಗುತ್ತೆ. ವರದಿ ಬಳಿಕ ಸಭೆಯನ್ನ ಗೃಹ ಸಚಿವರು ನಡೆಸ್ತಾರೆ. ನಾಳೆ ಸಭೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ನಡೆಸುವಂತದ್ದು. ಬೆಂಗಳೂರಿನಲ್ಲಿ ಪಂದ್ಯ ನಡೆಸಬೇಕು ಅಂತ ಆರ್ಸಿಬಿಗೆ ಇಷ್ಟ ಇದೆ. ಫೆಬ್ರವರಿ 8ನೇ ತಾರೀಕು ಭೇಟಿ ಮಾಡಿರುವಂತದ್ದು ಆರ್ಸಿಬಿ ಮ್ಯಾನೇಜ್ಮೆಂಟ್ ಪರಮೌರನ್ನ. ಕೆಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಸಮ್ಮುಖದಲ್ಲಿ ನಾಳೆ ಐಪಿಎಲ್ ಉದ್ಘಾಟನಾ ಪಂದ್ಯದ ಭವಿಷ್ಯ ನಿರ್ಧಾರ ಆಗುತ್ತೆ. ವರದಿ ಆದ್ಮೇಲೆ ಸಭೆಯನ್ನ ಗೃಹ ಸಚಿವರು ನಡೆಸಿ ಆಮೇಲೆ ನಿರ್ಧಾರವನ್ನು ತಗೋತಾರೆ. ಇನ್ನು ಫಿಟ್ನೆಸ್ ಟೆಸ್ಟ್ ಕೂಡ ನಡೆದಿದೆ. ಫಿಟ್ನೆಸ್ ಟೆಸ್ಟ್ ವರದಿಯನ್ನ ಸಲ್ಲಿಸ್ತಾರೆ ಸರ್ಕಾರಕ್ಕೆ. ಅದಾದ ನಂತರದಲ್ಲಿ ನಿರ್ಧಾರ ಹೊರಗೆ ಬರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ, ಸಾಕಷ್ಟು ಅಭಿಮಾನಿಗಳ ಕಾತುರದಿಂದ ಕಾಯ್ತಾ ಇರುವಂತಹ ನಿರ್ಧಾರ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಯುತ್ತಾ ಅಂತ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಹೌದು ಗಾಯತ್ರಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಯುವ ಸಾಧ್ಯತೆ ತುಂಬಾನೇ ಇದೆ. ಇಂದು ಜಿಬಿಎ ಅಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಸ್ಟೇಡಿಯಂಗೆ ಭೇಟಿ ನೀಡಿ ಫಿಟ್ನೆಸ್ ಟೆಸ್ಟ್ ನಡೆಸಲಿದ್ದಾರೆ. ಭದ್ರತೆ ಪರಿಶೀಲನೆ ನಡೆಸಿದ ನಂತರ ಸರ್ಕಾರಕ್ಕೆ ಫಿಟ್ನೆಸ್ ವರದಿ ಸಲ್ಲಿಸಲಾಗುವುದು. ನಂತರ ನಾಳೆ ಗೃಹ ಸಚಿವರು ಭೇಟಿ ನೀಡಿ ನಡೆಸಲಿರುವ ಬೆಂಗಳೂರಲ್ಲಿ ಪಂದ್ಯದ ನಡೆಸಲು ಆರ್ಸಿಬಿ ಒಲವು ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 8ರಲ್ಲಿ ಪರಂ ಭೇಟಿ ಮಾಡಿದ್ರು ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರು. ಈಗ ಕೆಎಸಿಎ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಸಮ್ಮುಖದಲ್ಲಿ ಭೇಟಿ ನಡೆಸಲಿದ್ದಾರೆ. ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯದ ನಡೆಸಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ನ್ಯಾಯಮೂರ್ತಿ ಕುನ್ನಾ ವರದಿಯಲ್ಲಿ ಅಂಶಗಳು ಜಾರಿಗೊಳಿಸುವ ಪಂದ್ಯವನ್ನು ನಡೆಸಲು ಒಪ್ಪಿಗೆ ನೀಡಲಾಗಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಐಪಿಎಲ್ ಪಂದ್ಯದ ವೇಳಾಪಟ್ಟಿ ಯಾವ ಪ್ರಕಟವಾಗುತ್ತೆ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸಲು ಯಾವ ಷರತ್ತುಗಳು ವಿಧಿಸಲಾಗುತ್ತೆ ಅಂತ ಎಲ್ಲ ಕಾದು ನೋಡ್ಬೇಕಾಗುತ್ತೆ ಗಾಯತ್ರಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ರವಿಚಂದ್ರ. ನಿಜಕ್ಕೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಅದರಲ್ಲೂ ಆರ್ಸಿಬಿ ಪಂದ್ಯ ಆಗ್ಬೇಕು ಅಂತ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಈ ಒಂದು ಪ್ರಶ್ನೆಗೆ ಅಥವಾ ಗೊಂದಲಕ್ಕೆ ಕುತೂಹಲಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆಯನ್ನ ನಡೆಸಿ ನಿರ್ಧಾರವನ್ನ ಮಾಡಿ ಅದನ್ನ ತಿಳಿಸ್ತಾರೆ. ಆದ್ರೆ ಒಂದು ರೀತಿಯಾಗಿ 70% ಐಪಿಎಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅನ್ನುವಂಥದ್ದನ್ನ ಹೌದು ಅಂತ ಹೇಳಬಹುದು. ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋಗ್ತಾ ಹೋದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾತುಕತೆಯನ್ನ ನಡೆಸಿದೆ ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸರ್ಕಾರದೊಂದಿಗೆ. ಹಾಗಾಗಿ ಸಾಧ್ಯತೆಗಳು ಹೆಚ್ಚಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುವಂಥದ್ದು.